ನೀವು ಇಲ್ಲಿ ಟೂರಿಸ್ಟಾಗಿ ಬರ್ಬೋದು, ರಷ್ಯಾ ಎಕ್ಸ್ಪ್ಲೋರ್ ಮಾಡ್ಬೋದು, ವಾಪಸ್ ಹೋಗ್ಬೋದು ಅಷ್ಟೇ. ಅದ್ರ ಮೇಲೆ ಇಲ್ಲಿ ಕೆಲಸ ಮಾಡೋದು, ನಿಮ್ಮನ್ನ ಪೊಲೀಸ್ ಅರೆಸ್ಟ್ ಮಾಡೋದು ಅದೆಲ್ಲ ಮಾಡಿದ್ರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಮೊದಲೇ ಲ್ಯಾಂಗ್ವೇಜ್ ಇಲ್ಲಿ ತುಂಬ ಅಂದರೆ ತುಂಬ ಪ್ರಾಬ್ಲಮ್ ಇದೆ ಆಯಿತಾ. ಇಲ್ಲಿರೋ ಆಫೀಸರ್ಸ್ಗೆಲ್ಲ ಇಂಗ್ಲೀಷ್ ಬರಲ್ಲ, ಕೆಲವರು ಇಂಗ್ಲೀಷ್ ಗೊತ್ತಿದ್ರು ಕೂಡ ಮಾತಾಡಲ್ಲ. ಇಂಗ್ಲೀಷ್ ಪ್ರಮೋಟ್ ಮಾಡೋದು ಅಂದರೆ ಇವ್ರಿಗೆ ಇಷ್ಟ ಇಲ್ಲ, ಇವ್ರ ಭಾಷೆನೇ ಇವ್ರಿಗೆಲ್ಲ. ನಾವು ಹೆಂಗೆ ನಮ್ಮ ಕನ್ನಡನ ಪ್ರೀತಿಸ್ತೀವೋ ಅದೇ ಥರ ಇವ್ರ ಭಾಷೆನೇ ಇಲ್ಲೂ ಬಿಟ್ಕೊಡಲ್ಲ. ನಮಸ್ಕಾರ ನನ್ನೆಲ್ಲ ಕನ್ನಡಿಗರಿಗೆ. ನೋಡಿ, ಇದು ನನ್ನ ಮೊದಲನೇ ಯೂಟ್ಯೂಬ್ ವಿಡಿಯೋ. ಎಲ್ಲರೂ ಆದಷ್ಟು ಸಪೋರ್ಟ್ ಮಾಡಿ. ನಾನಿವಾಗ ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಆಗಿ ನಿಮ್ಮ ಮುಂದೆ ಬಂದಿದ್ದೀನಿ. ಏನಪ್ಪ ಅಂದರೆ, ನೀವೇನಾದರೂ ಸ್ಟೂಡೆಂಟ್ ಆಗೋ ಅಥವಾ ಕೆಲಸದ ವಿಷಯಕ್ಕೋ ಮಾಸ್ಕೋಗೋ ಅಥವಾ ರಷ್ಯಾಕ್ಕೋ ಬರ್ತಿದ್ದೀರಾ ಅಂದರೆ ನಿಮ್ಮ ಹತ್ರ ಏನೇನು ಡಾಕ್ಯುಮೆಂಟ್ಸ್ ಇರಬೇಕು, ಹಾಗೆ ನಾನು ಆಲ್ರೆಡಿ ಸಿಮ್ ಕಾರ್ಡ್ ಹೇಗೆ ಸಿಗುತ್ತೆ ಅಂತ ಒಂದು ವಿಡಿಯೋ ಮಾಡಿದೆ. ಆ ಸಿಮ್ ಕಾರ್ಡಲ್ಲಿ ನಾನು ಒಂದು 2-3 ಡಾಕ್ಯುಮೆಂಟ್ಸ್ ಬಗ್ಗೆನೂ ಹೇಳಿದೆ. ಅದೆಲ್ಲ ಹೇಗೆ ಮಾಡಿಸ್ಬೇಕು ಅಂತ ಇನ್ನೂ ಡೀಟೇಲ್ ಆಗಿ ಈ ವಿಡಿಯೋ ಮೂಲಕ ಹೇಳ್ತೀನಿ, ಕೇಳಿ. ಇದೆಲ್ಲ ನನ್ನ ಓನ್ ಎಕ್ಸ್ಪೀರಿಯನ್ಸಿಂದ ಹೇಳ್ತಿದ್ದೀನಿ. ನೋಡಿ, ಮೊದಲನೇದಾಗಿ ನೀವು ಏರ್ಪೋರ್ಟ್ಗೆ ಎಂಟ್ರ್ ಆದ ತಕ್ಷಣ ನಿಮ್ಗೊಂದು ಸ್ಲಿಪ್ ಕೊಡ್ತಾರೆ. ಇಲ್ಲಿ ಮೈಗ್ರೇಷನ್ ಸ್ಲಿಪ್ ಅಂತ ಅದಕ್ಕೆ ಕೇಳ್ತಾರೆ. ನೋಡಿ, ಅದೊಂದು ಚಿಕ್ಕ ಪೇಪರ್ ಅಷ್ಟೇ, ಆದರೆ ಅದ್ರ ವ್ಯಾಲ್ಯೂ ಎಷ್ಟಿದೆ ಅಂದರೆ, ನೀವು ಇಲ್ಲೇನಾದರೂ ನಿಮ್ಮನ್ನ ಪೊಲೀಸ್ ಚೆಕ್ಕಿಂಗಲ್ಲಿ ಏನಾದರೂ ಕೇಳಿದ್ರೆ ಆ ಸ್ಲಿಪ್ಪು ಮೇಯ್ನ್ ಆಗಿರುತ್ತೆ. ನಿಮ್ಮ ಪಾಸ್ಪೋರ್ಟ್ ಆದಮೇಲೆ ನಿಮ್ಗೆ ಇಂಪಾರ್ಟೆಂಟ್ ಆಗಿರೋದು ಅಂದರೆ ಆ ಸ್ಲಿಪ್ಪು. ಅದನ್ನ ನಿಮ್ಗೆ ಯಾರು ಹೇಳ್ಕೊಡಲ್ಲ, ಕೇಳ್ಕೊಡಿ. ಆ ಸ್ಲಿಪ್ ಏನು ಅಂತ ಯಾವುದು ಅಂತ ನಾನು ಇಲ್ಲಿ ಫೋಟೋ ಹಾಕ್ತೀನಿ, ಅದು ನೋಡಿ. ಹಾಗೆ ಅದಾದಮೇಲೆ ನಿಮ್ಮ ಪಾಸ್ಪೋರ್ಟ್ ಇರುತ್ತಲ್ಲ, ಅದನ್ನ ಇಲ್ಲಿ ಪಾಸ್ಪೋರ್ಟ್ ಟ್ರಾನ್ಸ್ಲೇಷನ್ ಮಾಡೋ ಇದು ಸೆಂಟ್ರ್ಗಳಿರುತ್ತೆ, ಅಲ್ಲಿ ತಗೊಂಡೋಗಿ ನೀವು ಆ ಪಾಸ್ಪೋರ್ಟ್ನ ರಷ್ಯನ್ ಲ್ಯಾಂಗ್ವೇಜ್ಗೆ ಟ್ರಾನ್ಸ್ಫರ್ ಮಾಡಬೇಕು. ರಷ್ಯನ್ ಲ್ಯಾಂಗ್ವೇಜ್ಗೆ ಟ್ರಾನ್ಸ್ಲೇಷನ್ ಮಾಡಾದ್ಮೇಲೆ ಇವಾಗ ನಿಮ್ಮ ಹತ್ರ 2 ಡಾಕ್ಯುಮೆಂಟ್ಸ್ ಆಯಿತು, ಪಾಸ್ಪೋರ್ಟ್ ಸಮೇತ 3 ಡಾಕ್ಯುಮೆಂಟ್ ಆಯಿತು, ಓಕೆನಾ. ಪ್ಲಸ್ಸು ನೀವು ಈ ಪಾಸ್ಪೋರ್ಟು ಮತ್ತು ಪಾಸ್ಪೋರ್ಟ್ ಟ್ರಾನ್ಸ್ಲೇಷನ್ನು ಹಾಗೆ ನಿಮ್ಮ ಈ ಸ್ಲಿಪ್ ಇದೆಯಲ್ಲ, ಎಮಿಗ್ರೇಷನ್ ಸ್ಲಿಪ್ ಇದೆಯಲ್ಲ, ಆ 3 ತಗೊಂಡು ನೀವು ಗೂಸುಸ್ಲುಗಿ ಅಥವಾ ಇಲ್ಲಿ ನ್ಯಾಷನಲ್ ಪೆನ್ಷನ್ ಫಂಡ್ ಅಂತ ಆಫೀಸ್ ಇರುತ್ತೆ ಆಯಿತಾ. ಅದು ತುಂಬ ಕಡೆ ಇರುತ್ತೆ. ನೀವು ಜಸ್ಟ್ ಗೂಸುಸ್ಲುಗಿ ಅಂತನೋ ನ್ಯಾಷನಲ್ ಪೆನ್ಷನ್ ಫಂಡ್ ಅಂತನೋ ನೀವೇನಾದರೂ ಇಲ್ಲಿ ಗೂಗಲಲ್ಲಿ ಅಥವಾ ಯಾಂಡೆಕ್ಸ್ ಮ್ಯಾಪ್ ಅಂತ ಬರುತ್ತೆ, ಅದರಲ್ಲಿ ನೀವು ಸರ್ಚ್ ಮಾಡಿದ್ರೆ ಅದ್ರ ಅಡ್ರೆಸ್ ಸಿಗುತ್ತೆ. ಅಥವಾ ನಿಮ್ಮನ್ನ ಯಾರು ಕರ್ಕೊಂಡ್ಬಂದಿರ್ತಾರೋ ಅವ್ರನ್ನ ಕರ್ಕೊಂಡೋಗಿ ಆ ಆಫೀಸ್ಗೆ ಹೋಗಿ ನೀವು ಅಲ್ಲಿ ಸ್ನಿಲ್ಸ್ ಮಾಡಿಸ್ಬೇಕು ಮೊದಲು ಆಯಿತಾ. ಆ ಸ್ನಿಲ್ಸ್ ಮಾಡಿಸೋದ್ರ ಜೊತೆ ಅವರು ನಿಮಗೆ ಗೂಸುಸ್ಲುಗಿ ಅನ್ನೋ ಆ್ಯಪ್ ಬಗ್ಗೆ ಹೇಳಿದ್ನಲ್ಲ, ಆ ಗೂಸುಸ್ಲುಗಿ ಆ್ಯಪ್ ಲಾಗಿನ್ ಮಾಡೋಕ್ಕಾಗಿ ನಿಮಗೆ ಟೆಂಪ್ರವರಿ ಪಾಸ್ವರ್ಡ್ ಕೊಡ್ತಾರೆ. ಆ ಟೆಂಪ್ರವರಿ ಪಾಸ್ವರ್ಡ್ ಸಿಕ್ಕಾದ್ಮೇಲೆ ಆ ಪಾಸ್ವರ್ಡಿಂದ ನೀವು 1 ಟೈಮ್ ಲಾಗಿನ್ ಮಾಡ್ಬೋದು. ದೆನ್ ಅದು ಟೆಂಪ್ರವರಿ ಪಾಸ್ವರ್ಡ್ ಆದ್ದರಿಂದ ಅದನ್ನ ಇಮ್ಮಿಡಿಯೇಟಾಗಿ ನೀವು ಚೇಂಜ್ ಮಾಡಬೇಕಾಗುತ್ತೆ. ಅದನ್ನ ಚೇಂಜ್ ಮಾಡೋಕ್ಕೋಸ್ಕರ ನೀವೇನು ಮಾಡಬೇಕು ಅಂದರೆ, ಮ್ಯಾಕ್ಸ್ ಅನ್ನೋ ಆ್ಯಪ್ ಬರುತ್ತೆ ಇಲ್ಲಿ. ಇವಾಗ ಮೊದಲು ಇಲ್ಲಿ ಟೆಲಿಗ್ರಾಮ್ ಕೂಡ ಲೀಗಲ್ ಆಗಿತ್ತು, ಆದರೆ ಇವಾಗ ಟೆಲಿಗ್ರಾಮ್ ಕೂಡ ಬ್ಯಾನ್ ಮಾಡಿದ್ದಾರೆ. ನೀವು ಮ್ಯಾಕ್ಸ್ ಡೌನ್ಲೋಡ್ ಮಾಡಿ, ಆ ಮ್ಯಾಕ್ಸ್ ಮೂಲಕ ನೀವು ಒಂದು ಕೋಡ್ ಬರುತ್ತೆ. ಅಂದರೆ ಫಸ್ಟ್ ಅದ್ರಲ್ಲಿ ಕೇಳ್ತಾರೆ ನಿಮ್ಗೆ ಯಾವುದಾದ್ರೂ ಅನ್ನೋನ್ ಮೆಸೇಜ್ ಬಂದಿತ್ತಾ, ಕಾಲ್ ಬಂದಿತ್ತಾ ಅಂತ, ಫ್ರಾಡ್ ರಿಲೇಟೆಡ್ ಆಗಿ. ಅದೆಲ್ಲ ನೀವು ನೋ ಅಂತ ಕೊಟ್ಟರೆ, ಅಂದರೆ ಅದು ಇಂಗ್ಲೀಷಲ್ಲಿ ಬರಲ್ಲ, ರಷ್ಯನ್ ಭಾಷೆಯಲ್ಲಿ ಬರುತ್ತೆ. ಆದರೂ ಟ್ರಾನ್ಸ್ಲೇಟರ್ ಅಥವಾ ಗೊತ್ತಿರೋರ್ನ ಕೇಳಿ ನೀವು ಅದನ್ನ ಮಾಡಿಕೊಂಡು ಅದೆಲ್ಲ ನೋ ಕೊಟ್ಟಾಗ ನಿಮ್ಗೊಂದು ಕೋಡ್ ಬರುತ್ತೆ. ಆ ಕೋಡ್ ಯೂಸ್ ಮಾಡಿ ನೀವು ಅದ್ರ ಪಾಸ್ವರ್ಡ್ ಚೇಂಜ್ ಮಾಡ್ಕೋಬೋದು, ಓಕೆನಾ. ಇವಾಗ ಗೂಸುಸ್ಲುಗಿ ಆ್ಯಪ್ ಬಗ್ಗೆ ಆಯಿತು. ಇದಾದ್ಮೇಲೆ ನೀವೇನು ಮಾಡಬೇಕು ಅಂದರೆ, ಬ್ಯಾಂಕ್ ಹೋಗಬೇಕು. ಅಕಸ್ಮಾತ್ ನಿಮ್ಮ ಹತ್ರ ಬ್ಯಾಂಕ್ ಕಾರ್ಡ್ ಇಲ್ಲ ಅಂದರೆ ನೀವು ಬ್ಯಾಂಕ್ ಕಾರ್ಡು ಯಾವುದೇ ಡಾಕ್ಯುಮೆಂಟ್ಸ್ ಇಲ್ಲದೇ ನೀವು ಮಾಡಿಸ್ಕೋಬೋದು. ಇಲ್ಲಿ ಜಸ್ಟ್ ನಿಮ್ಮ ಪಾಸ್ಪೋರ್ಟ್ ಕೊಟ್ಟರೆ ಮತ್ತು ಒಂದು ಟೆಂಪರರಿ ರಷ್ಯನ್ ನಂಬರು ಅಥವಾ ನಿಮ್ಮ ಫ್ರೆಂಡ್ದು, ನಿಮ್ಮನ್ನ ಯಾರು ಕರ್ಕೊಂಬಂದಿರ್ತಾರೋ ಅವ್ರನ್ನ ಇದೆಲ್ಲ ಕೇಳಿನೇ ನೀವು ಬರಬೇಕು ಮುಂಚೆನೇ. ಸೊ ಅದಾದಮೇಲೆ ನೀವು ಬ್ಯಾಂಕ್ಗೆ ಹೋಗಿ ಬ್ಯಾಂಕ್ ಕಾರ್ಡ್ ಮಾಡಿಸ್ತೀರಾ. ಆಮೇಲೆ ಆ ಬ್ಯಾಂಕಲ್ಲೇ ಮೋಸ್ಟ್ಲಿ ಜಿಬ್ಬರ್ ಬ್ಯಾಂಕ್ ಅಂತ ಇದೆ ಇಲ್ಲಿ, ಓಕೆನಾ. ಜಿಬ್ಬರ್ ಮತ್ತು VTB ಇದೆ, ಆದರೆ VTBಲಿ ಕೆಲವೊಮ್ಮೆ ಅವರು ಈ ಬಯೋಮೆಟ್ರಿಕ್ ಮಾಡಲ್ಲ. ಸೊ ನಾನು ರೆಕಮೆಂಡ್ ಮಾಡೋದು ನಿಮಗೆ ಜಿಬ್ಬರ್ ಬ್ಯಾಂಕೆ, ಓಕೆನಾ. ಈ ಜಿಬ್ಬರ್ ಬ್ಯಾಂಕ್ ಹೋಗಿ ನೀವಲ್ಲಿ ನಿಮ್ಮ ಬಯೋಮೆಟ್ರಿಕ್ ಮಾಡಿಸಾದ್ಮೇಲೆ ನಿಮ್ಮದು ಗೂಸುಸ್ಲುಗಿ ಏನು ಲಾಗಿನ್ ಇದೆಯಾ ಪ್ರೋಸೆಸ್ ಇದೆಯಲ್ಲ, ಅದು ಕಂಪ್ಲೀಟ್ ಆಯಿತು. ಆಲ್ಮೋಸ್ಟ್ ನೀವು ಎಲ್ಲ ಡಾಕ್ಯುಮೆಂಟ್ಸ್ ಇವಾಗ ನಿಮ್ಮ ಕೈಯಲ್ಲಿದೆ. ಸೊ ನೀವು ಜಸ್ಟು ಯಾವುದಾದ್ರೂ ಸಿಮ್ ಶಾಪ್ ಇರುತ್ತೆ ಇಲ್ಲಿ, MTS ಆಗಲಿ, ಯೋತಾ, ಅದೇ ಥರ B-ಲೈನು, ಇನ್ನೂ 2-3 ಸಿಮ್ ಇದೆ. ಸೊ MTS, B-ಲೈನು ಹಾಗೆ T2, ಇದು 3 ಇಲ್ಲಿ ಮೇನ್ ಆಗಿ ಅಂದರೆ ತುಂಬ ಜನ ಯೂಸ್ ಮಾಡೋದು. ಇದು 3ರಲ್ಲಿ ಯಾವುದಾದ್ರೂ ನೀವಿರೋ ಕಡೆ ನೆಟ್ವರ್ಕ್ ಯಾವ್ದು ಜಾಸ್ತಿ ಸಿಗುತ್ತೆ ಅಂತ ಕೇಳಿ ತಿಳ್ಕೊಂಡು ಹೋಗಿ ಸಿಮ್ ಶಾಪ್ ಹೋಗಾದ್ಮೇಲೆ ನೀವು ನಿಮ್ಮ ಮೊಬೈಲ್ ಕೊಟ್ಟರೆ, ಈ ಗೂಸುಸ್ಲುಗಿ ಆ್ಯಪ್ ಇರುತ್ತಲ್ಲ ಅದನ್ನ ಓಪನ್ ಮಾಡಿಕೊಟ್ರೆ ಅವರು ನಿಮ್ಮ ಮೊಬೈಲ್ IMEI ನಂಬರು ಅದೆಲ್ಲ ತಗೊಂಡು ನಿಮಗೆ ಸಿಮ್ ಇಶ್ಯೂ ಮಾಡ್ತಾರೆ, ಓಕೆನಾ. ಅದಾದ್ಮೇಲೆ ನಿಮ್ಮದು ಇಲ್ಲಿ ಸಿಮ್ ಕಾರ್ಡ್ ಸಿಗೋ ಪ್ರೊಸೆಸ್ ಆಯಿತು.
ಅದ್ರ ಜೊತೆಗೆ ನಿಮಗೆ ಇಲ್ಲಿ ಇಂಪಾರ್ಟೆಂಟ್ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕು ಎಲ್ಲ ಆಗಿದೆ. ಇನ್ನು ಅದ್ರ ಮೇಲೆ ನಿಮಗೆ ಇವಾಗ ಕೆಲಸಕ್ಕೆ ಇಲ್ಲ ಸ್ಟೂಡೆಂಟ್ ಆಗೋ ಬಂದಿದ್ರು ನೀವು ಅದಾದಮೇಲೆ ಇಲ್ಲಿ ಮೆಡಿಕಲ್ ತಗೋಬೇಕಾಗುತ್ತೆ. ಇಲ್ಲಿ ಬಂದು ಅದು ಮೆಡಿಕಲ್ ಇನ್ಶೂರೆನ್ಸ್ ಆ ಥರ ಮಾಡ್ತಾರೆ. ನಿಮ್ಮ ಬ್ಲಡ್ ಟೆಸ್ಟ್ ಆಗಲಿ, ನಿಮ್ಮ ಯೂರಿನ್ ಟೆಸ್ಟ್ ಆಗಲಿ, ಹಾಗೆ ಚೆಸ್ಟ್ ಅದೆಲ್ಲ ಸ್ಕ್ಯಾನ್ ಮಾಡಿ ನಿಮಗೊಂದು ಕಾರ್ಡು, ಹಾಗೆ ಫಾರಿನ್ ಸಿಟಿಸನ್ಶಿಪ್ ಕಾರ್ಡು ಮತ್ತು ಮೆಡಿಕಲ್ ಕಾರ್ಡು ಅದೆಲ್ಲ ಇಶ್ಯೂ ಮಾಡ್ತಾರೆ. ಅದನ್ನ ನೀವು ಮಾಡಿಸ್ಬೇಕು ಅಂದರೆ ಮಾಸ್ಕೋದಲ್ಲಾದರೆ ಸಾಖರಾವ್ ಅಂತ ಒಂದು ಪ್ಲೇಸ್ ಇದೆ. ಮೋಸ್ಟ್ಲಿ ಇಲ್ಲಿರೋ ಮಲ್ಟಿ ಫಂಕ್ಷನಲ್ ಮೈಗ್ರೇಷನ್ ಸೆಂಟರ್ ಅದೇ, ದೊಡ್ಡ ಮೈಗ್ರೇಷನ್ ಸೆಂಟರ್ ಕೂಡ ಅದೇ. ಅಲ್ಲಿ ಹೋದ್ರೆ ನೀವು ಅದನ್ನ ಮಾಡಿಸ್ಬೋದು. ಹೇಗಿದ್ರು ನಿನ್ನ ಯಾರಾದರೂ ಕರ್ಕೊಂಬರ್ದೆ ನೀವು ಇಲ್ಲಿಗೆ ಬರಲ್ಲ. ರಷ್ಯಾಗೆ ಹಾಗೆ ಒಂಟಿಯಾಗಿ ಬರೋದು ಕಡಿಮೆ. ಸೊ ಕರ್ಕೊಂಬಂದಿರೋರು ಇರ್ತಾರಲ್ಲ ಅವ್ರ ಹತ್ರ ನೀವು ಇದೆಲ್ಲ ಮಾಡಿಸ್ಕೊಡಿ ಅಂತ ಮುಂಚೆನೆ ಕೇಳಬೇಕು, ನೀವು ಇಲ್ಲಿಗೆ ಬರೋ ಮುಂಚೆನೆ. ದೆನ್ ಯಾರು ಬಿಸ್ನೆಸ್ ವೀಸಾ ಆಗಲಿ ಹಾಗೆ ಟೂರಿಸ್ಟ್ ವೀಸಾ ಆಗಲಿ ಅದ್ರಲ್ಲಿ ಕರ್ಕೊಂಬಂದು ನಿಮಗೆ ನಾನು ಕೆಲಸ ಕೊಡಿಸ್ತೀನಿ, ಅಲ್ಲಿ ಹೋದ್ಮೇಲೆ ನಿಮಗೆ ಅದನ್ನ ವರ್ಕ್ ವೀಸಾ ಆಗಿ ಕನ್ವರ್ಟ್ ಮಾಡ್ಕೊಡ್ತೀನಿ ಅಂದರೆ ದಯವಿಟ್ಟು ಯಾರು ನಂಬಕ್ಕೆ ಹೋಗ್ಬೇಡಿ. ನೋಡಿ, ನಿಮ್ಮ ಹತ್ರ ಇವಾಗ ಚಾಟ್ GPT, ಗೂಗಲು ಆ ಥರ ಇದ್ರ ಬಗ್ಗೆ ಎಲ್ಲ ಹುಡ್ಕೋಕ್ಕೆ ಬೇಜಾನು ವೇಸ್ ಇದೆ. ಮೊದಲಿನ ಥರ ಅಲ್ಲ ಇವಾಗ, ಆಯಿತಾ? ಸೊ ಅದರಲ್ಲೆಲ್ಲ ತುಂಬ ಇನ್ಫಾರ್ಮೇಟಿವ್ ಆಗಿ ನಾವು ಯಾವ ವಿಷಯ ತಿಳ್ಕೊಬೇಕಾದ್ರೂ ಚಿಕ್ಕ ವಿಷಯದಿಂದ ಹಿಡಿದು ಎಷ್ಟೇ ದೊಡ್ಡ ವಿಷಯ ಆದರೂ ಡೀಟೇಲ್ ಆಗಿ ನಮಗೆ ಅದರಲ್ಲಿ ಕನ್ನಡದಲ್ಲೇ ಡೀಟೇಲ್ ಸಿಗುತ್ತೆ. ಸೊ ಅದರಲ್ಲೆಲ್ಲ ಚೆಕ್ ಮಾಡಿ, ನಾನು ಹೇಳೋದು ನಂಬಿಕೆ ಬರ್ತಿಲ್ಲ ಅಂದರೆ ನೀವು ಅದರಲ್ಲಿ ಚೆಕ್ ಮಾಡಿ. ನಾನು 1.5 ವರ್ಷ ಆಯಿತು ಇಲ್ಲಿ, 1.5 ವರ್ಷ ಹತ್ತತ್ರ ಆಗಿದೆ. ಆ ಒಂದು ಎಕ್ಸ್ಪೀರಿಯನ್ಸಲ್ಲಿ ನಿಮ್ಮ ಜೊತೆ ಇದನ್ನ ಶೇರ್ ಮಾಡ್ತಿದ್ದೀನಿ. ಯಾಕಂದರೆ ನಾನು ತುಂಬ ಜನ ಇಲ್ಲಿ ಈ ಟೂರಿಸ್ಟ್ ವೀಸಾ, ಬಿಸ್ನೆಸ್ ವೀಸಾ ಅಂತ ಹೇಳಿ ಬಂದು ಮೋಸ ಹೋಗಿರೋರು ಇದ್ದಾರೆ, ಆಯಿತಾ? ಅದು ನೀವು ಟೂರಿಸ್ಟ್ ವೀಸಾ ಮಾಡ್ಸೋಕ್ಕೆ ಜಸ್ಟ್ ಒಂದು 50,000 ಒಳಗಡೆ ಆಗುತ್ತೆ. ಈ ವೀಸಾ ಅಂದರೆ 50,000 ಒಳಗಡೆ ನೀವು ಟಿಕೆಟ್ ಸಮೇತ ತಗೊಂಡು ಇಲ್ಲಿ ಬಂದು 30 ದಿನ ಇದ್ದು ಆರಾಮಾಗಿ ಹೋಗ್ಬೋದು. ಆದರೆ ನೋಡಿ, ಇದ್ರ ಉದ್ದೇಶ ನೀವು ಇಲ್ಲಿ ಟೂರಿಸ್ಟಾಗಿ ಬರ್ಬೋದು, ರಷ್ಯಾ ಎಕ್ಸ್ಪ್ಲೋರ್ ಮಾಡ್ಬೋದು, ವಾಪಸ್ ಹೋಗ್ಬೋದು ಅಷ್ಟೇ. ಅದ್ರ ಮೇಲೆ ಇಲ್ಲಿ ಕೆಲಸ ಮಾಡೋದು, ನಿಮ್ಮನ್ನ ಪೊಲೀಸ್ ಅರೆಸ್ಟ್ ಮಾಡೋದು ಅದೆಲ್ಲ ಮಾಡಿದ್ರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಮೊದಲೇ ಲ್ಯಾಂಗ್ವೇಜ್ ಇಲ್ಲಿ ತುಂಬ ಅಂದರೆ ತುಂಬ ಪ್ರಾಬ್ಲಮ್ ಇದೆ, ಆಯಿತಾ? ಇಲ್ಲಿರೋ ಆಫೀಸರ್ಸ್ಗೆಲ್ಲ ಇಂಗ್ಲೀಷ್ ಬರಲ್ಲ, ಕೆಲವರು ಇಂಗ್ಲೀಷ್ ಗೊತ್ತಿದ್ರು ಕೂಡ ಮಾತಾಡಲ್ಲ. ಇಂಗ್ಲೀಷ್ ಪ್ರಮೋಟ್ ಮಾಡೋದು ಅಂದರೆ ಇವ್ರಿಗೆ ಇಷ್ಟ ಇಲ್ಲ, ಇವ್ರ ಭಾಷೆನೇ ಇವ್ರಿಗೆಲ್ಲ. ನಾವು ಹೆಂಗೆ ನಮ್ಮ ಕನ್ನಡನ ಪ್ರೀತಿಸ್ತೀವೋ ಅದೇ ಥರ ಇವ್ರ ಭಾಷೆನೇ ಇಲ್ಲೂ ಬಿಟ್ಕೊಡಲ್ಲ. ಆದ್ದರಿಂದ ನಾನು ಇದೆಲ್ಲ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. ಅದನ್ನ ಮಾಡಿದೆ. ಇನ್ನೂ ನಾನು ಏನಾದರೂ ವಿಷಯಗಳನ್ನ ಮರ್ತಿದ್ದೀನಿ ಅಂದರೆ ನಾನು ಯಾವುದೇ ಸ್ಕ್ರಿಪ್ಟ್ ಆಗಲಿ ಆ ಥರ ಏನೂ ಬರ್ಕೊಂಬಂದಿಲ್ಲ. ಸೊ ನೋಡಿ, ಇಲ್ಲೇನಾದರೂ ನಾನು ಇನ್ಫಾರ್ಮ್ ಮಾಡೋಕ್ಕೆ ಮರ್ತೋಗಿದ್ರೆ ಅಥವಾ ಏನಾದರೂ ಇದ್ದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ನಿಮ್ಗೇನಾದರೂ ಡೌಟ್ ಇದ್ದರೆ ಪ್ಲೀಸ್ ದಯವಿಟ್ಟು ಕಮೆಂಟ್ ಮಾಡಿ, ಇಲ್ಲಾಂದರೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ. ನಾನು ಟೈಮ್ ಸಿಕ್ಕಿದಾಗ ನೋಡಿ ನಿಮಗೆ ರಿಪ್ಲೈ ಕೊಡ್ತೀನಿ. ನಾನೇನೋ ಬೇಗ ರಿಪ್ಲೈ ಕೊಡಲಿಲ್ಲ ಅಂತ ನೀವು ಅದರಲ್ಲಿ ನಾನು ರಿಪ್ಲೈನೇ ಮಾಡ್ತಿಲ್ಲ ಅನ್ನೋ ಕಮೆಂಟ್ಗಳೆಲ್ಲ ಮಾಡೋಕ್ಕೆ ಹೋಗಬೇಡಿ. ನನಗೆ ಇಲ್ಲಿ 12 ಗಂಟೆ ಟೈಮ್ ಕೆಲಸ ಇದೆ. ಅದಾದಮೇಲೆ ಬಂದು ಈ ಥರ ವೀಡಿಯೋ ಎಲ್ಲ ಎಡಿಟ್ ಮಾಡಿ ನಿಮ್ಮ ಮುಂದೆ ಹಾಕಬೇಕು. ಸೊ ಆದಷ್ಟು ನಾನು ವೀಡಿಯೋ ಮೂಲಕನೇ ನಿಮ್ಗೆ ಇನ್ಫಾರ್ಮ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ವೀಡಿಯೋಲಿ ಏನಾದರೂ ನಿಮ್ಗೆ ಇನ್ಫಾರ್ಮೇಷನ್ ಸಿಗಲಿಲ್ಲ ಅಂದರೆ ಡೈರೆಕ್ಟಾಗಿ ಕೇಳಿ. ಹಾಗೆ ಎಷ್ಟೋ ಜನ ಇಲ್ಲಿ ಸ್ಟಡಿ ಮಾಡೋಕ್ಕೆ ಬರೋದ್ರ ಬಗ್ಗೆ ಕೇಳಿದ್ದಾರೆ. MBA ಆಗಲಿ, MBBS ಆಗಲಿ, ಮಾಸ್ಟರ್ಸ್ ಆಗಲಿ ಅದೆಲ್ಲ ಕೇಳಿದ್ದಾರೆ. MBBS ಮತ್ತು ಮಾಸ್ಟರ್ಸು ಇಲ್ಲಿ ಮಾಡೋದು ಓಕೆ, ಆದರೆ MBA ನೀವು ರಷ್ಯಾಗಿಂತ ಬೇರೆ ಜರ್ಮನಿ ಅಥವಾ UK, ಕ್ಯಾನಡಾ ಆ ಥರ ಏನಾದರೂ ಪ್ರಿಫರೆನ್ಸ್ ಮಾಡೋದು ಒಳ್ಳೆಯದು. ನಾನು ರಷ್ಯಾ ಅದರಲ್ಲಿ ತುಂಬ ಅಂದರೆ ಲೋ ಲೆವೆಲ್ ಅಂತೇನು ಹೇಳಲ್ಲ, ಆದರೂ ರಷ್ಯಾಗಿಂತ ಬೆಟರ್ ನಿಮ್ಗೆ ಅಲ್ಲೇ. ನಿಮ್ಗೇನಾದರೂ ಬಜೆಟ್ ತುಂಬ ಟೈಟ್ ಇದೆ ಅಂದರೆ ರಷ್ಯಾಗೆ ಬಂದು ನೀವು ಕಲಿಯೋದೇ ಒಳ್ಳೆಯದು. ಅಂದರೆ ರಷ್ಯಾದಲ್ಲಿ ಬಂದರೆ ಇವಾಗ ನಿಮಗೆ ಸ್ಟೂಡೆಂಟಾಗಿ ಬಂದಾಗ ನಿಮಗೆ ಪಾರ್ಟ್ ಟೈಮ್ ಜಾಬ್ ಮಾಡೋ ಒಂದು ಆಪರ್ಚುನಿಟೀಸ್ ಕೂಡ ಇರುತ್ತೆ. ಆದರೆ ಬೇರೆ ಕಂಟ್ರಿಗೆಲ್ಲ ಹೋಲಿಸ್ಕೊಂಡ್ರೆ, UK ಅಥವಾ ಯುರೋಪ್ ಇದೆಲ್ಲ ಹೋಲಿಸ್ಕೊಂಡ್ರೆ ನಿಮಗೆ ರಷ್ಯಾದಲ್ಲಿ ಈ ಜಾಬ್ ಇರುತ್ತಲ್ಲ, ಇವಾಗ ಯಾವುದೋ ಒಂದು ಹುಡುಗಿನೇ ಇಲ್ಲಿ ಓದಕ್ಕೆ ಬಂದಿರ್ತಾರೆ ಅಂದ್ಕೊಳ್ಳಿ, ಇಲ್ಲಿ ಜಾಬ್ ತುಂಬ ಕಷ್ಟ ಇರುತ್ತೆ. ಹಾಗೆ ಪೇ ಔಟ್ ಕೂಡ ತುಂಬ ಕಡಿಮೆ ಇರುತ್ತೆ ಕಂಪೇರ್ ಟು ಯುರೋಪ್ ಅಥವಾ ಕ್ಯಾನಡಾ, ಓಕೆನಾ? ನಮ್ಮ ಭಾರತಕ್ಕೆ ಕಂಪೇರ್ ಮಾಡಿದ್ರೆ ಪೇ ಔಟ್ ತುಂಬ ಜಾಸ್ತಿನೇ ಇರುತ್ತೆ. ಇಲ್ಲಿ ಕೆಲಸ ಹೇಗೆ ಪಡ್ಕೊಳ್ಳೋದು, ಹಾಗೆ ಸ್ಯಾಲ್ರಿ ಹೇಗಿರುತ್ತೆ ಅದೆಲ್ಲ ನಾನು ಮುಂದಿನ ವೀಡಿಯೋದಲ್ಲಿ ಮಾಡ್ತೀನಿ. ಹಾಗೆ ವೀಸಾ ಯಾವ್ಯಾವ ಟೈಪ್ ಇದೆ, ಯಾವ ಟೈಪ್ ವೀಸಾದಲ್ಲಿ ನೀವು ಬಂದರೆ ನೀವು ಕೆಲಸ ಮಾಡ್ಬೋದು, ಅದನ್ನು ಕೂಡ ಮುಂದಿನ ವೀಡಿಯೋದಲ್ಲಿ ನಾನು ಹೇಳ್ತೀನಿ. ಅದುವರೆಗೂ
ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾ ಇರಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಮುಂದಿನ ವೀಡಿಯೋ ನಿಮಗೆ ಬರೋ ಥರ ಬೆಲ್ಲೈಕನ್ ಪ್ರೆಸ್ ಮಾಡಿಕೊಂಡು ವೆಯ್ಟ್ ಮಾಡ್ತಾ ಇರಿ. ಆದಷ್ಟು ಬೇಗ ನೆಕ್ಸ್ಟ್ ವೀಡಿಯೋ ನಾನು ಅಪ್ಲೋಡ್ ಮಾಡ್ತೀನಿ. ನೀವು ಫಸ್ಟ್ ವೀಡಿಯೋ ಯಾವ ಥರ ನನಗೆ ಸಪೋರ್ಟ್ ಮಾಡ್ತೀರಾ, ಯಾವ ಥರ ಎಂಕರೇಜ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನೆಕ್ಸ್ಟ್ ವೀಡಿಯೋ. ಸೊ ನೀವು ಹೇಗೆ ಸಪೋರ್ಟ್ ಮಾಡ್ತೀರಾ ಅದ್ರ ಮೇಲೆ ನಾನು ಏನು ಮಾಡಬೇಕು ಅಂತ ನನಗೆ ಮತ್ತಷ್ಟು ಐಡಿಯಾಗಳು ಬರುತ್ತೆ. ಸೊ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ, ಓಕೆನಾ. ನೀವು ಇಂಡಿಯಾದಲ್ಲೇ ಇದ್ದು ಇಲ್ಲಿ ಇದು ಎಜುಕೇಷನ್ ಸಿಸ್ಟಮ್ ಅಥವಾ ಕೆಲಸ ಯಾವ ಥರ, ಹಾಗೆ ಇಲ್ಲಿ ಕಲ್ಚರ್ ಯಾವ ಥರ ಅದೆಲ್ಲ ತಿಳ್ಕೊಬೇಕು ಅಂದರೆ ಕಮೆಂಟ್ ಮಾಡಿ. ನಿಮ್ಗೆ ಏನು ತಿಳ್ಕೊಬೇಕು ರಷ್ಯಾದ ಬಗ್ಗೆ ಕಮೆಂಟ್ ಮಾಡಿ. ನನಗೆ ಆಗುತ್ತೆ ಅಂದರೆ ಖಂಡಿತ ನಿಮ್ಮ ಮುಂದೆ ಅದನ್ನ ತರೋ ಪ್ರಯತ್ನ ಮಾಡ್ತೀನಿ.